ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಈ ಥರ ಟೇಬಲ್ ಟಾಪ್ ಕ್ಯಾಲೆಂಡರ್ನ ಯೂಸ್ ಮಾಡಿ ಹೇಗೆ ಈಸಿ ಮತ್ತು ಬ್ಯೂಟಿಫುಲ್ಲಾಗಿ ಒಂದು ಇಯರಿಂಗ್ ಸ್ಟ್ಯಾಂಡ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇದೊಂದು ರಿಯೂಸ್ ಐಡಿಯಾ. ವೆಲ್ಕಮ್ ಟು ಮೈ ಚಾನಲ್ ಮಧುಸ್ ವರ್ಲ್ಡ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇವಾಗೆಲ್ಲ ಈ ಥರ ಟೇಬಲ್ ಟಾಪ್ ಕ್ಯಾಲೆಂಡರ್ಸ್ ಇರುತ್ತೆ. ಇದನ್ನ ಟೇಬಲ್ ಟಾಪ್ ಡೆಸ್ಕ್ಟಾಪ್ ಕ್ಯಾಲೆಂಡರ್ ಅಂತೆಲ್ಲ ಹೇಳ್ಬೋದು. ಸೊ ಇದನ್ನು ರಿಯೂಸ್ ಮಾಡಿ ಹೇಗೆ ಇಯರಿಂಗ್ ಸ್ಟ್ಯಾಂಡ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ. ಇದು ನೀವು ಯಾವ ಸೈಜ್ ಟೇಬಲ್ ಕ್ಯಾಲೆಂಡರ್ ಆದರೂ ತೊಗೋಬೋದು. ಈ ಥರ ಮಂತ್ಸ್ ಶೀಟ್ಸ್ ಎಲ್ಲ ಇರುತ್ತಲ್ಲ ಅದನ್ನು ರಿಮೂವ್ ಮಾಡಿ ಓನ್ಲಿ ಅದು ಕಾರ್ಡ್ಬೋರ್ಡ್ ಪಾರ್ಟ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಸ್ವಲ್ಪ ದೊಡ್ಡ ಟೇಬಲ್ ಕ್ಯಾಲೆಂಡರ್ ತೊಗೊಂಡಿದ್ದೀನಿ. ನಿಮಗೆ ತೋರಿಸಿದ್ದು ಚಿಕ್ಕದಿತ್ತು, ಸೊ ಇದು ದೊಡ್ಡದಿತ್ತು ಅಂತ ಇದು ತೊಗೊಂಡಿದ್ದೀನಿ. ಅದು ಕಾರ್ಡ್ಬೋರ್ಡ್ ಪಾರ್ಟ್ ಇರುತ್ತಲ್ಲ ಅದು ಸೆಂಟರ್ ಪಾರ್ಟ್ನ ಕಟ್ ಮಾಡಿ ಓನ್ಲಿ ಎಡ್ಜಸ್ ಮಾತ್ರ ಇಟ್ಕೋಬೇಕು. ಸೊ ಈ ಥರ ಸ್ಪೈರಲೆಲ್ಲ ರಿಮೂವ್ ಮಾಡೋಕ್ಕೆ ಬರುತ್ತೆ. ಆಮೇಲೆ ಆ ಶೀಟ್ಸ್ನೆಲ್ಲ ರಿಮೂವ್ ಮಾಡಿ ಈ ಹಾರ್ಡ್ ಪಾರ್ಟ್ ಇರುತ್ತಲ್ಲ ಕಾರ್ಡ್ಬೋರ್ಡ್ದು ಬೇಸ್ ಹಾಗೆ ಇಟ್ಕೊಂಡು ಸೈಡ್ಸ್ನ ಮಾತ್ರ ಸೆಂಟರ್ ಪಾರ್ಟ್ನ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ತೆಗಿಬೇಕು. ಸೊ ನಾನು ಈ ಕ್ಯಾಲೆಂಡರಲ್ಲಿ ಆ ಸೆಂಟರ್ ಪಾರ್ಟ್ನ ಕಟ್ ಮಾಡಿ ತೆಗೆದಾದ್ಮೇಲೆ ಸೈಡ್ಸಿಗೆಲ್ಲ ನನ್ನ ಹತ್ರ ಸ್ಪ್ರೇ ಪೇಂಟ್ ಇತ್ತು. ಸೊ ಸ್ಪ್ರೇ ಪೇಂಟ್ ಮಾಡಿಕೊಂಡು ಸಿಲ್ವರ್ ಶೇಡ್ ಕೊಟ್ಟಿದ್ದೀನಿ. ನೀವು ಬೇಕಿದ್ರೆ ಯಾವುದಾದ್ರೂ ಪೇಂಟ್ ಮಾಡ್ಕೋಬೋದು. ಆರ್ ಆ ಕ್ಯಾಲೆಂಡರೇ ತುಂಬ ಒಳ್ಳೆ ಕಲರ್ ಇತ್ತು ಅಂದರೆ ಅದನ್ನ ಹಾಗೆ ಬಿಡ್ಬೋದು. ಸೊ ಇಲ್ಲಿ ಸ್ಪೈರಲ್ಸ್ ಇರುತ್ತಲ್ಲ ಇದು ರಿಮೂವ್ ಮಾಡೋಕ್ಕೆ ಬರುತ್ತೆ. ಸೊ ನೀವು ರಿಮೂವ್ ಮಾಡ್ಕೋಬೋದು ಇದನ್ನು. ಸ್ಪೈರಲ್ ಓಪನ್ ಮಾಡಿದ್ಮೇಲೆ ನಮಗೆ ಇಲ್ಲಿ ಅದು ಕಟ್ ಪಾರ್ಟ್ ಇರುತ್ತಲ್ಲ ಅಲ್ಲಿಗೆ ಇಯರಿಂಗ್ಸ್ ಹ್ಯಾಂಗ್ ಮಾಡೋದಕ್ಕೆ ಏನಾದರೂ ಮಾಡಬೇಕು. ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ನೆಟ್ ಯೂಸ್ ಮಾಡ್ತಾಯಿದ್ದೀನಿ ಅಲ್ಲಿ ಕಟ್ ಪಾರ್ಟಲ್ಲಿ. ಇದನ್ನು ನಾನಿಲ್ಲಿ ಫ್ಲೆಕ್ಸಿಬಲ್ ಪ್ಲಾಸ್ಟಿಕ್ ಮೆಶ್ ತೊಗೊಂಡಿದ್ದೀನಿ ಅವ್ರು ನೆಟ್ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಮೆಟಲ್ ನೆಟ್ ಕೂಡ ತೊಗೋಬೋದು ಥಿನ್ನಾಗಿರೋದು. ಸೊ ಅಲ್ಲಿ ನಾನು ಆ್ಯಕ್ಚುಲಿ ಸಿಲ್ವರ್ ಪೇಂಟ್ ಮಾಡಿದ್ದೀನಿ ಔಟ್ಸೈಡಿಂದ. ಸೊ ಇನ್ಸೈಡಿಂದ ಇದನ್ನ ಸ್ಟಿಕ್ ಮಾಡಬೇಕು. ಸೊ ನಾನು ಇದನ್ನು ಸ್ಟಿಕ್ ಮಾಡೋಕ್ಕೆ ಗ್ಲೂಗನ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಗ್ಲೂಗನ್ ಯೂಸ್ ಮಾಡಿ ಇದನ್ನ ಸಿಂಪಲಾಗಿ ಸ್ಟಿಕ್ ಮಾಡ್ಬೋದು. ಸೊ ಸ್ಟಿಕ್ ಆಗಿದೆ. ಈಗ ಸ್ಟಿಕ್ ಆದಮೇಲೆ ನಿಮಗೆ ಅದು ಒಂದು 2 ಮಿನಿಟ್ಸಲ್ಲಿ ಡ್ರೈ ಆಗುತ್ತೆ, ಇನ್ಸ್ಟೆಂಟ್ಲಿ ಡ್ರೈ ಆಗುತ್ತೆ ಅದು. ಸೊ ಅದನ್ನು ಹಾಗೆ ಫೋಲ್ಡ್ ಮಾಡಿ ಸ್ಪೈರಲ್ ರಿಮೂವ್ ಮಾಡಿದ್ರಲ್ಲ ಅದನ್ನ ಮತ್ತೆ ಸ್ಪೈರಲ್ನ ಹಾಕಿ ಕ್ಲೋಸ್ ಮಾಡಬೇಕು. ಅದು ಸ್ಪೈರಲ್ ಅಷ್ಟೇ ತುಂಬ ಹ್ಯಾಂಡಿಯಾಗೇ ಇರುತ್ತೆ, ಈಸಿಯಾಗಿ ರಿಮೂವ್ ಮಾಡ್ಬೋದು, ಈಸಿಯಾಗಿ ಹಾಕ್ಬೋದು. ನೀವು ಕ್ಯಾಲೆಂಡರ್ ದೊಡ್ಡದು ತೊಗೊಂಡಷ್ಟು ಜಾಸ್ತಿ ಇಯರಿಂಗ್ಸ್ನ ಅಕೊಮೊಡೇಟ್ ಮಾಡ್ಬೋದು. ಚಿಕ್ಕ ಕ್ಯಾಲೆಂಡರ್ ಆದರೆ ಸ್ವಲ್ಪ ಇಯರಿಂಗ್ಸ್ ಮಾತ್ರ ಹ್ಯಾಂಗ್ ಮಾಡೋಕ್ಕಾಗತ್ತೆ ಅಷ್ಟೇ. ಸೊ ನಾನಿಲ್ಲಿ 2 ಸೈಡ್ಸ್ ನೆಟ್ ಹಾಕಿರೋದ್ರಿಂದ 2 ಸೈಡ್ಸ್ ಕೂಡ ಹ್ಯಾಂಗ್ ಮಾಡ್ಬೋದು. ಸೊ ಆಲ್ಮೋಸ್ಟ್ ತುಂಬಾ ಇಯರಿಂಗ್ಸ್ ಹ್ಯಾಂಗ್ ಮಾಡೋಕ್ಕಾಗತ್ತೆ ಇದು. ಸೊ ನೋಡ್ಬೋದು ನೀವು ಇಷ್ಟ ಇದು ಫಿನಿಶ್ ಆಯಿತು. ಇಯರಿಂಗ್ ಸ್ಟ್ಯಾಂಡ್ ಈಸ್ ರೆಡಿ. ತುಂಬ ಈಸಿ ಆ್ಯಂಡ್ ಕ್ರಿಯೇಟಿವ್ ಆಗಿದೆ. ರಿಯೂಸ್ ಐಡಿಯಾ ಕೂಡ ಯಾರು ಬೇಕಾದರೂ ಮಾಡ್ಬೋದು. ಈಸಿಯಾಗಿ ಒಂದು ಇಯರಿಂಗ್ ಸ್ಟ್ಯಾಂಡ್ ಮನೆಯಲ್ಲೇ ರೆಡಿ ಆಗುತ್ತೆ ತುಂಬ ಕ್ಯೂಟಾಗಿ. ಸೊ ಈ ಥರ ಇದೆ ಇದು. ಸೊ ಸೈಡಲ್ಲಿ ಹಾಗೆ ಗ್ಯಾಪ್ ಬಿಟ್ಟಿದ್ದೀನಿ ನಾನು, ಬಿಕಾಸ್ ನೀವು ಹ್ಯಾಂಗ್ ಮಾಡುವಾಗ ಸ್ಪೇಸ್ ಯೂಸ್ ಆಗುತ್ತೆ ಅದಕ್ಕೆ. ಅದು ನೆಟ್ ಇರೋದ್ರಿಂದ ಜಸ್ಟ್ ಹಿಂಗೆ ಹ್ಯಾಂಗ್ ಮಾಡ್ತಾ ಹೋಗ್ಬೋದು ನೀವು. ಯೂಶ್ವಲಿ ನಾವು ಇಯರಿಂಗ್ಸ್ ತೊಗೊಳಕ್ಕೆ ಸ್ವಲ್ಪ ಅಮೌಂಟ್ ಸ್ಪೆಂಡ್ ಮಾಡಿರ್ತೀವಿ. ಮತ್ತು ಇಯರಿಂಗ್ ಆರ್ಗನೈಸರ್ ಅಂದರೆ ಅದಕ್ಕಿಂತ ಸ್ವಲ್ಪ ಅಮೌಂಟ್ ಸ್ಪೆಂಡ್ ಮಾಡೋದಕ್ಕಿಂತ ನೀವೇ ಈ ಥರ ಮನೇಲಿ ಏನಾದರೂ ಮಾಡಿದ್ರೆ ನಿಮಗೂ ಒಂದು ಹಾಬಿ ಐಡಿಯಾ ಆಗುತ್ತೆ. ಒಂಥರ ರಿಯೂಸ್ ಐಡಿಯಾನೂ ಆಯಿತು. ಕ್ಯಾಲೆಂಡರ್ ಕೂಡ ವೇಸ್ಟ್ ಆಗಲಿಲ್ಲ, ರಿಯೂಸ್ ಐಡಿಯಾ ಆಯಿತು, ನಿಮಗೂ ಹಾಬಿ ಟೈಮ್ ಯೂಸ್ ಆಯಿತು, ಹಾಗೆ ಇಯರಿಂಗ್ ಸ್ಟ್ಯಾಂಡ್ ಕೂಡ ರೆಡಿ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಇಯರಿಂಗ್ ಸ್ಟ್ಯಾಂಡ್ ಜೊತೆ ನೀವು ಇಯರಿಂಗ್ ಕಲೆಕ್ಷನ್ ಕೂಡ ನೋಡ್ಬೋದು. ನೀವು ಇದರಲ್ಲಿ ನೋಡ್ಬೋದು ಜಸ್ಟ್ ಹುಕ್ಸ್ ಇರೋದನ್ನು ಹ್ಯಾಂಗ್ ಮಾಡೋದಕ್ಕಲ್ಲ, ಜಸ್ಟ್ ನೀವು ಬ್ಯಾಕ್ ಸೈಡ್ ಈ ಥರ ಸ್ಟಡ್ಸ್ ಥರದನ್ನು ಇಡ್ಬೋದು. ನಾನಲ್ಲಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಎನಿವೇಸ್ ನಿಮಗೆ ಲೆಫ್ಟ್ ಆ್ಯಂಡ್ ರೈಟಲ್ಲಿ ಸ್ಪೇಸ್ ಇರೋದ್ರಿಂದ ನೀವು ಕೈ ಇಟ್ಬಿಟ್ಟು ಸ್ಟಡ್ಸ್ನ ಎಲ್ಲ ಹ್ಯಾಂಗ್ ಮಾಡ್ಬೋದು, ನೋ ಪ್ರಾಬ್ಲಮ್. ಇದು ಆಮೇಲೆ ಡೆಲಿಕೇಟ್ ಅಂತ ಏನಿಲ್ಲ, ತುಂಬ ಸ್ಟ್ರಾಂಗಾಗೇ ಇರುತ್ತೆ. ಎಲ್ಲಿ ಬೇಕಾದ್ರೂ ಇಟ್ಕೋಬೋದು ನೀವು. ನಿಮ್ಮ ಮಿರರ್ ಹತ್ತಿರ, ಡ್ರೆಸ್ಸಿಂಗ್ ಟೇಬಲ್ ಮೇಲೆ, ಎಲ್ಲಿ ಬೇಕಾದರೂ ಇಡ್ಬೋದು. ಇಲ್ಲ ಕಬೋರ್ಡ್ ಒಳಗಡೆನೂ ಇಡ್ಬೋದು, ನೋ ಪ್ರಾಬ್ಲಮ್. ಆ್ಯಂಡ್ ಇದು ಸ್ಪೇಸ್ ಜಾಸ್ತಿ ಯುಟಿಲೈಸ್ ಮಾಡ್ಕೊಳ್ಳಲ್ಲ.
ಸೊ ನಿಮಗೆ ಎಲ್ಲಿ ಬೇಕಾದರೂ ಇಡ್ಬೋದು ಇದನ್ನು. ಆಮೇಲೆ ಈಗ ಇಯರಿಂಗ್ಸ್ನ ಸುಮ್ಮನೆ ಬಾಕ್ಸಲ್ಲಿ ಅಲ್ಲಿ ಇಲ್ಲಿ ಡಂಪ್ ಮಾಡೋದ್ರ ಬದಲಿಗೆ ಒಂದಕ್ಕೆ ಒಂದು ಹ್ಯಾಂಗ್ ಆಗೋದು, ಒಂದಕ್ಕೊಂದು ಸಿಕ್ಕಾಕೊಳ್ಳೋದು, ಸುಮ್ಮನೆ ಸ್ಟೋನ್ಸ್ ಎಲ್ಲ ಬೀಳೋದು, ಈ ಥರ ಏನಾದರೂ ಆಗ್ತಾ ಇರುತ್ತೆ. ಇನ್ ಕೇಸ್ ಯು ಆರ್ ಕೀಪಿಂಗ್ ಇಟ್ ಇನ್ ಅ ಬಾಕ್ಸ್ ಹೋಲ್ ಟುಗೆದರ್, ಎಲ್ಲದನ್ನು ಒಟ್ಟಿಗೆ ಇಟ್ಟಾಗ ಈ ಥರ ಸಪ್ರೇಟಾಗಿ ಹ್ಯಾಂಗ್ ಮಾಡೋದ್ರಿಂದ ಇದು ಡೆಕೋರೇಟಿವ್ ಆಗೂ ಕಾಣಿಸುತ್ತೆ. ನಿಮಗೆ ಡೆಕೋರ್ ಪೀಸಾಗೂ ಯೂಸ್ ಮಾಡ್ಬೋದು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಅಥವಾ ರೂಮಲ್ಲಿ ಎಲ್ಲ. ಆಮೇಲೆ ಇದೇನೂ ಹಾಳಾಗೋದು ಇಲ್ಲ, ಒಂದಕ್ಕೊಂದು ಟಚ್ ಆಗೋಲ್ಲ, ಏನೂ ಆಗೋಲ್ಲ. ಸೊ ಸ್ಕ್ರ್ಯಾಚಸ್ಸು, ಬ್ರೇಕೇಜ್ ಈ ಥರ ಏನೂ ಆಗೋದಿಲ್ಲ. ಸೊ ಎಲ್ಲ ಸೇಫಾಗಿರುತ್ತೆ, ನೋಡೋದಕ್ಕೂ ಕ್ಯೂಟಾಗಿರುತ್ತೆ. ನಿಮಗೂ ಅನಿಸುತ್ತೆ ನಾನೇ ಮಾಡಿರೋದು ಸ್ಟ್ಯಾಂಡ್ ಅಂತ. ಆ್ಯಂಡ್ ಯು ಕ್ಯಾನ್ ಮೇಕ್ ಆ್ಯಸ್ ಮೆನಿ ಆ್ಯಸ್ ಯು ವಾಂಟ್. ನಿಮ್ಮ ಹತ್ರ ತುಂಬ ಕ್ಯಾಲೆಂಡರ್ಸ್ ಇದ್ದರೆ, ಲೈಕ್ 2 or 3 ಇದ್ದರೆ 2 or 3 ಮಾಡ್ಕೋಬೋದು. ಆಗ ತುಂಬಾ ಇಯರಿಂಗ್ಸ್ ಎಲ್ಲ ಅಕೊಮಡೇಟ್ ಮಾಡೋಕ್ಕಾಗುತ್ತೆ. ಸೊ ಒಂದು ಕಡೆ ಹಾಕಿದ್ದೀನಿ ಅಷ್ಟು. ಇನ್ನೂ ಬೇಕಾದರೆ ಸ್ಪೇಸ್ ಇದೆ, ಇನ್ನೂ ಎಕ್ಸ್ಟ್ರಾ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ಈ ಸೈಡ್ ಕೂಡ ಅಕೊಮಡೇಟ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಅಲ್ಲೆಲ್ಲೂ ನಿಮಗೆ ಆ ಕಡೆ ಮತ್ತು ಈ ಕಡೆ ಇಯರಿಂಗ್ಸ್ ಎಲ್ಲ ಕ್ಲಾಶ್ ಎಲ್ಲ ಆಗೋಲ್ಲ, ಅಲ್ಲಿ ನೀಟಾಗಿ ಸ್ಪೇಸ್ ಇರುತ್ತೆ. ಕ್ಯಾಲೆಂಡರ್ ಎನಿವೇಸ್ ಟ್ರಯಾಂಗಲ್ ಶೇಪಲ್ಲಿರೋದ್ರಿಂದ ಮಿಡಲಲ್ಲಿ ಸ್ಪೇಸ್ ಇದ್ದೇ ಇರುತ್ತೆ. ಈ ಥರ ಮಾಡಿ ಇರೋದ್ರಿಂದ ಅದು ಜಸ್ಟ್ ಸೇಫಾಗಿರುತ್ತೆ ಅನ್ನೋದಲ್ಲ, ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಅನ್ನೋದಷ್ಟೇ ಅಲ್ಲ, ನಿಮಗೆ ಈಸಿ ಆ್ಯಕ್ಸೆಸ್ ಕೂಡ. ನಿಮಗೇನಾದರೂ ಬೇಕಾದರೆ ಈಸಿಯಾಗಿ ಎಲ್ಲ ಅಲ್ಲೇ ವಿಸಿಬಲ್ ಇರುತ್ತೆ. ಯು ಕ್ಯಾನ್ ಟೇಕ್ ಇಮಿಡಿಯೇಟ್ಲಿ ಹಾಗೆ ತೊಗೋಬೋದು ನೀವು. ಇಲ್ಲಾಂದರೆ ನೀವು ಬಾಕ್ಸಲ್ಲೆಲ್ಲ ಸ್ಟೋರ್ ಮಾಡಿದರೆ ಸರ್ಚ್ ಮಾಡಬೇಕು. ಇನ್ ಕೇಸ್ ದಟ್ ಬಾಕ್ಸ್ ಇಸ್ ನಾಟ್ ಟ್ರಾನ್ಸ್ಪರೆಂಟ್ ಅಂದರೆ ಅಗೇನ್ ಯಾವ ಬಾಕ್ಸಲ್ಲಿದೆ ಅಂತ ಸರ್ಚ್ ಮಾಡಬೇಕು. ಸೊ ಅದೆಲ್ಲ ಟೈಮೆಲ್ಲ ವೇಸ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಸೇವ್ ಆಗುತ್ತೆ. ಈಸಿಲಿ ಹೀಗೆ ಕಾಣೋದ್ರಿಂದ ನಿಮಗೆ ಈಸಿ ಆ್ಯಕ್ಸೆಸ್ ಇರುತ್ತೆ. ವಿಚ್ ಎವರ್ ಯು ವಾಂಟ್ ಯು ಕ್ಯಾನ್ ಟೇಕ್ ಡೈರೆಕ್ಟ್ಲಿ ಆ್ಯಂಡ್ ಇಮಿಡಿಯೇಟ್ಲಿ ವಿದೌಟ್ ಸ್ಪೆಂಡಿಂಗ್ ಸೋ ಮಚ್ ಆಫ್ ಟೈಮ್. ಇಲ್ಲಿ ತೋರಿಸಿರೋ ಐಡಿಯಾನ ಮಾಡಿಬಿಟ್ಟು ಹೇಳಿ ನನಗೆ ಹೇಗಿತ್ತು ಅಂತ ಎಕ್ಸ್ಪೀರಿಯನ್ಸ್, ಮತ್ತು ಅದೇನು ಯೂಸ್ ಆಯಿತಾ ಅಂತಲೂ ಶೇರ್ ಮಾಡಿ ಕಮೆಂಟ್ಸಲ್ಲಿ. ನಾನು ಯೂಶ್ವಲಿ ಆಲ್ಮೋಸ್ಟ್ ಆಫ್ ದ ಟೈಮ್ಸ್ ವೀಡಿಯೋಸ್ ಎಲ್ಲ ರಿಯೂಸ್ ಐಡಿಯಾಸೇ ತೋರಿಸ್ತಾ ಇದ್ದೀನಿ. ಬಿಕಾಸ್ ಇನ್ಸ್ಟೆಡ್ ಆಫ್ ಬೈಯಿಂಗ್ ನ್ಯೂ ಥಿಂಗ್ಸ್ ಆ್ಯಂಡ್ ಮೇಕಿಂಗ್ ಕ್ರಾಫ್ಟ್ಸ್, ನಮ್ಮ ಹತ್ರ ಎಷ್ಟೊಂದು ಐಟಮ್ಸ್ ಇರುತ್ತೆ ಮನೆಯಲ್ಲಿ. ಅದನ್ನು ಸುಮ್ಮನೆ ಬಿಸಾಡೋದಕ್ಕಿಂತ ಅದರಿಂದ ಏನಾದರೂ ರಿಯೂಸ್ ಆಗುತ್ತಾ ಅಂತ ಥಿಂಕ್ ಮಾಡಿ ಒಂದು ಕ್ರಾಫ್ಟ್ ಆರ್ ಹಾಬಿ ಐಡಿಯಾ ಹೇಳ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸ್ತಾ ಇತ್ತು. ಮತ್ತು ಮೋಸ್ಟ್ ಆಫ್ ದ ಟೈಮ್ಸ್ ನಾನು ರಿಯೂಸೇ ಮಾಡ್ತಾ ಇರ್ತೀನಿ, ಏನಾದ್ರು ಆರ್ಟ್ ಮಾಡುವಾಗ, ಕ್ರಾಫ್ಟ್ ಮಾಡುವಾಗ ಎಲ್ಲ. ಸೊ ನೋಡ್ಬೋದು, ಇಲ್ಲೇ ನೀವು ಜಸ್ಟ್ ನಾನು ಅಲ್ಲಿ ಇಲ್ಲಿ ರ್ಯಾಂಡಮಾಗಿ ಹ್ಯಾಂಗ್ ಮಾಡಿನೇ 15 ಅಕೊಮಡೇಟ್ ಆಯಿತು. ಇನ್ನು ನೀಟಾಗಿ ಪ್ಲೇಸ್ ಮಾಡ್ತಾ ಹೋದರೆ ಯು ಕ್ಯಾನ್ ಅಕೊಮಡೇಟ್ ನಿಯರ್ಲಿ 20 ಇಯರಿಂಗ್ಸ್ ಇನ್ ಒನ್ ಕ್ಯಾಲೆಂಡರ್. ಯೂಸಿಂಗ್ ಒನ್ ಕ್ಯಾಲೆಂಡರ್ 20 ಇಯರಿಂಗ್ಸ್ನ ಅಕೊಮಡೇಟ್ ಮಾಡ್ಬೋದು. ಅದು ಸ್ಟಡ್ಸ್ ಎಲ್ಲ ಹಾಕಿದ್ರೆ ತುಂಬಾ ಸ್ಪೇಸ್ ಇರುತ್ತೆ, ತುಂಬಾ ಅಕೊಮಡೇಟ್ ಮಾಡ್ಬೋದು. ಇಲ್ಲಿ ಹ್ಯಾಂಗಿಂಗ್ಸ್, ಜುಮ್ಕಾಸ್ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಸ್ಪೇಸ್ ಜಾಸ್ತಿ ತೊಗೊಂಡಿದೆ. ಸ್ಟಡ್ಸ್ ಎಲ್ಲ ಹಾಕಿದ್ರೆ ನಿಮಗೆ ಈಸಿಯಾಗಿ ತುಂಬಾ ಸ್ಟಡ್ಸ್ ಎಲ್ಲ ಅಕೊಮಡೇಟ್ ಮಾಡ್ಬೋದು. ಆ್ಯಕ್ಚುಲಿ ಪ್ರೀವಿಯಸ್ ವೀಡಿಯೋಗೆ ಮತ್ತು ಈ ವಿಡಿಯೋಗೆ ತುಂಬಾ ಗ್ಯಾಪ್ ಆಯಿತು. ಬಿಕಾಸ್ ಆಫ್ ಸಮ್ ರೀಸನ್ಸ್ ನನಗೆ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ, ಮತ್ತು ಅಪ್ಲೋಡ್ ಮಾಡೋಕ್ಕೂ ಟೈಮ್ ಆಗಿರಲಿಲ್ಲ. ಸೊ ಅದರಲ್ಲೂ ಫೈನಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಒಂದು ಕ್ರಾಫ್ಟ್ ಐಡಿಯಾನ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಗ್ರೂಪ್ಸಲ್ಲಿ, ಫ್ರೆಂಡ್ಸ್ ಗ್ರೂಪಲ್ಲಿ ಎಲ್ಲ ಶೇರ್ ಮಾಡಿ. ಸೊ ನಾನು ತೋರಿಸ್ತಾ ಇದ್ದೀನಿ, ಇಲ್ಲಿನ ತುಂಬ ಸ್ಪೇಸ್ ಇದೆ. ನೀವು ಇನ್ನೂ ಎಕ್ಸ್ಟ್ರಾ ಇಯರಿಂಗ್ಸ್ ಎಲ್ಲ ಹಾಕ್ಕೋಬೋದು. ಆಲ್ಮೋಸ್ಟ್ ಒಂದು 15 to 20 ಹಾಕ್ಬೋದು. ಆಲ್ ಕೈಂಡ್ಸ್ ಆಫ್ ಇಯರಿಂಗ್ಸ್ ಹಾಕ್ಬೋದು. ಸ್ಟಡ್ಸ್ ಹಾಕ್ಬೋದು, ಹ್ಯಾಂಗಿಂಗ್ಸ್ ಹಾಕ್ಬೋದು, ಜುಮ್ಕಾಸ್ ಹಾಕ್ಬೋದು, ಯಾವ ಥರ ಬೇಕಿದ್ರೂ ಹಾಕ್ಬೋದು. ಇದೊಂದು ಡೆಕೋರ್ ಥರನೂ ಆಗುತ್ತೆ. ನಿಮಗೆ ನೀವೇ ಮಾಡಿರೋದಂತನೂ ಅನಿಸಲ್ಲ, ಏನೋ ಬೈ ಮಾಡಿರೋ ಥರನೇ ಇದೆ, ಒಂದು ಆರ್ಟ್ ಪೀಸ್. ಓಕೆ, ಹೋಪ್ ನಿಮಗೆ ಕಾನ್ಸೆಪ್ಟ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಐಡಿಯಾನ ಟ್ರೈ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಸಪೋರ್ಟ್ ಮಾಡಿದ್ದೀರಾ, ಹಾಗೆ ಮುಂದೆನೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.